ಅಭಾವ ಯಾವ ತರ ತಲೆದೋರಿದೆ, ಹೇಗದನ್ನು ನಿರ್ವಹಿಸಬೇಕು ಅಂತೇಳಿ ಪಾಕಿಸ್ತಾನಕ್ಕೆ ಚಿಂತೆ. ಇನ್ನೊಂದು ಕಡೆ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ. ಒಂದೇ ವಾರದಲ್ಲಿ ಚಿನ್ನದ ಬೆಲೆ ಸುಮಾರು 2,500 ಇಳಿಕೆ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆ ಸುಮಾರು 2,500 ಇಳಿಕೆ ಆಗಿದೆ. ಇನ್ನು ಬೆಳ್ಳಿಯಲ್ಲೂ ಇಳಿಕೆ ಆಗಿದೆ. 1 ಕೆಜಿಗೆ 15,000 ರೂಪಾಯಿ ಇಳಿಕೆಯನ್ನ ಕಂಡಿದೆ. ಜನ ಒಂದೇ ಸತಿ ರಾಕೆಟ್ ವೇಗದಲ್ಲಿ ಅದರ ಬೆಲೆ ಜಾಸ್ತಿ ಆದಾಗ ಚಿನ್ನ ಬೆಳ್ಳಿದು ಆತಂಕಕ್ಕೀಡಾಗಿದ್ರು. ಮುಂದೆ ನಮ್ಮ ಹತ್ರ ತಗೊಳಕ್ಕಾಗುತ್ತೋ ಇಲ್ವೋ ಅಂತೇಳಿ ತುಂಬಾ ಜನ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದನ್ನು ರೀಸೆಂಟ್ ಆಗಿ ನಾವು ನೋಡಿದ್ವಿ. ಈಗ ಒಂದು ವಾರದಲ್ಲಿ ಚಿನ್ನದ ಮೇಲೆ 2,500 ಇಳಿಕೆ ಆಗಿದೆ. ಬೆಳ್ಳಿಯಲ್ಲಿ 1 ಕೆಜಿಯಲ್ಲಿ ಸುಮಾರು ಹತ್ತತ್ರ 15,000 ಇಳಿಕೆ ಆಗಿರೋದ್ರಿಂದ ಜನ ಸಹಜವಾಗಿ ಇದಕ್ಕೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಕಡಿಮೆ ಆಗಬಹುದು ಅಂತೇಳಿ ಕೆಲವರು ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ರೆ, ಇದು ಸಕಾಲ ಹೆಂಗೋ ಕಮ್ಮಿ ಆಗ್ಬಿಟ್ಟಿದೆ, ನಮಗೆ ಬೇಕಾಗಿದ್ದಂತ ಚಿನ್ನದ ವಸ್ತು ಅಥವಾ ಬೆಳ್ಳಿ ವಸ್ತುವನ್ನ ನಾವು ಖರೀದಿ ಮಾಡೋಣ ಅಂತೇಳಿ ಜನ ಮುಗಿ ಬೀಳ್ತಾ ಇದ್ದಾರೆ. 10 ಗ್ರಾಂ ಚಿನ್ನದ ಬೆಲೆ ಸುಮಾರು 2,500 ಒಂದು ವಾರದಲ್ಲಿ ಕಡಿಮೆ ಆಗಿದ್ರೆ, ಬೆಳ್ಳಿ 1 ಕೆಜಿಯಲ್ಲಿ 15,000 ರೂಪಾಯಿ ಕಡಿಮೆ ಆಗಿರೋದ್ರಿಂದ ಅಂದ್ರೆ ಭಾರಿ ಇಳಿಕೆ ರೀಸೆಂಟ್ ಡೇಸಿ ಕಂಪೇರ್ ಮಾಡಿದ್ರೆ ನಾವು. ಹಾಗಾಗಿ ಚಿನ್ನ ಪ್ರಿಯರು ಈ ಸುದ್ದಿಯಿಂದ ಸಂತಸಗೊಂಡಿದ್ದಾರೆ. ಕಂಡು ಕೇಳರಿಯದ ರೀತಿಯಲ್ಲಿ ರೀಸೆಂಟ್ ಆಗಿ ಚಿನ್ನದ ಬೆಲೆ ಮತ್ತೆ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇತ್ತು. ಮತ್ತೆ ಪ್ರಿಡಿಕ್ಷನ್ ಇತ್ತು, ಮುಂಬರುವಂತ ದಿನಗಳಲ್ಲಿ ಇದು ಕಡಿಮೆ ಆಗೋಕ್ ಸಾಧ್ಯನೇ ಇಲ್ಲ, ಮತ್ತಷ್ಟು ಇದ್ರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಒಂದು ಆತಂಕ ಇತ್ತು, ಯುದ್ಧ ಆರಂಭ ಆದಾಗಿನಿಂದ ಚಿನ್ನ ಮತ್ತೆ ಬೆಳ್ಳಿ ದರ ಯಾವ ತರ ಎಫೆಕ್ಟ್ ಆಗಬಹುದು ಅಂತೇಳಿ. ಕಳೆದ ಒಂದು ವಾರದಲ್ಲಿ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಈ ಚಿನ್ನ ಮತ್ತೆ ಬೆಳ್ಳಿ ಮೇಲೆ ಯಾರೆಲ್ಲ ಮೋಹವನ್ನ ಇಟ್ಕೊಂಡಿದ್ದಾರೆ ಅವರಿಗೆ ಇದೊಂದು ಸಂತಸದ ಸುದ್ದಿ. ಇನ್ನು ಕೆಲವು ಜನ ಇದು ಇಳಿಕೆ ಆಗ್ಬಹುದು, ಮತ್ತಷ್ಟು ಕಡಿಮೆ ಆಗಬಹುದೇನೋ ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. 10 ಗ್ರಾಂ ಚಿನ್ನದ ಬೆಲೆ ಸುಮಾರು 2,500 ಕಡಿಮೆ ಆಗಿದ್ರೆ, ಇಳಿಕೆ ಆಗಿದ್ರೆ, ಇನ್ನು ಬೆಳ್ಳಿ ದರ 1 ಕೆಜಿಗೆ ಒಂದು ವಾರದಲ್ಲಿ ಕಂಪೇರ್ ಮಾಡಿ ಹೇಳೋದಾದ್ರೆ ಸುಮಾರು 15,000 ಕಡಿಮೆ ಆಗಿದೆ, ಇಳಿಕೆ ಆಗಿದೆ. ಒಂದು ವಾರದಲ್ಲಿ ಚಿನ್ನ ಮತ್ತೆ ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆ ಕಾಣ್ತಾ ಇದೆ. ಯುದ್ಧದಿಂದಾಗಿ ಸಾಕಷ್ಟು ವಿಷಯವಾಗಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಒಂದ್ ಕಡೆ ಅಡುಗೆ ಮಾಡಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನ ಆತಂಕಕ್ಕೊಳಗಾಗಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ಭಾರತದಲ್ಲೂ ಪೆಟ್ರೋಲ್ ಹಾಗೇನೆ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಅಂತೇಳಿ ಆತಂಕ ಇದ್ರೆ, ಇನ್ನೊಂದ್ ಕಡೆ ಅಡುಗೆ ಎಣ್ಣೆ ಅದು ಕೂಡ ಅಭಾವ ಆಗಬಹುದು, ಅಭಾವದಿಂದಾಗಿ ಅದ್ರ ಬೆಲೆ ಕೂಡ ಏರಿಕೆ ಆಗುವಂತ ಆತಂಕ ಇದ್ರೆ, ಚಿನ್ನ ಹಾಗೇನೆ ಬೆಳ್ಳಿ ದರದಲ್ಲಿ ಒಂದು ವಾರದಲ್ಲಿ ಇಳಿಕೆ ಆಗಿದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ಮಹತ್ವದ ಬೆಳವಣಿಗೆ ಒಂದರಲ್ಲಿ ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯಲ್ಲಿ ಪ್ರಧಾನಿ ಭಾಷಣ ಮಾಡ್ತಾರೆ ಅಂತ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿನ ಯುದ್ಧದ ಎಫೆಕ್ಟ್ ಬಗ್ಗೆನೆ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಭಾರತದಲ್ಲಿ ಉಂಟಾಗಿರುವಂತಹ ಏರುಪೇರುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹಣದುಬ್ಬರ, ಬೆಲೆ ಏರಿಕೆ ಬಗ್ಗೆನೂ ಕೂಡ ಮೋದಿ ಭಾಷಣ ಮಾಡುವಂತ ನಿರೀಕ್ಷೆಗಳಿದೆ. ಗ್ಯಾಸ್ ಅಭಾವ, ಇತರೆ ಸಮಸ್ಯೆಗಳು ಯುದ್ಧದಿಂದಾಗಿ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ, ಕೇವಲ ಸಮಸ್ಯೆಗಳ ಅಷ್ಟೇ ಅಲ್ಲ, ಅದಕ್ಕೆ ಪರಿಹಾರ ಏನು ಬೇಕು ಅದ್ರ ಬಗ್ಗೆನೂ ಕೂಡ ಮಾತನಾಡ್ತಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ತುರ್ತಾಗಿ ಸಭೆ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಎಲ್ಲೂ ಏನು ಸಮಸ್ಯೆ ಆಗಬಾರದು ನಮ್ಮ ದೇಶದಲ್ಲಿ ಅಂತೇಳಿ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಇವತ್ತು 24ನೇ ದಿವಸ. ಮತ್ತೆ ಯಾವಾಗ ಈ ಯುದ್ಧ ನಿಲ್ಲುತ್ತೆ ಅನ್ನೋ ಒಂದು ಸಣ್ಣ ಹಿಂಟ್ ಕೂಡ ಈಗ ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ತೀವ್ರ ಸ್ವರೂಪ ಪಡ್ಕೊಂಡು ಹೋಗ್ತಾ ಇದೆ. ಯುದ್ಧ ನಿಲ್ಸೋದು ಯಾರು ಮಧ್ಯಸ್ಥಿಕೆ ವಹಿಸ್ತಾರೆ, ಇರಾನ್ನ ಸರ್ವನಾಶ ಮಾಡೋ ತನಕ ನಾವು ಸುಮ್ಮನಿರಲ್ಲ ಅಂತ ಅಮೆರಿಕ, ಇಸ್ರೇಲ್ ಶಪಥ ಮಾಡಿಬಿಟ್ಟಿದೆ. ಈ ನಿಟ್ಟಿನಲ್ಲಿ ಯುದ್ಧ ಇನ್ನೆಷ್ಟು ದಿನ ಮುಂದುವರಿಯುತ್ತೋ, ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಸಂಕಷ್ಟವನ್ನ ನಮ್ಮ ದೇಶ ಎದುರಿಸಬೇಕಾಗುತ್ತೋ, ಸೊ ಈ ನಿಟ್ಟಿನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಇವತ್ತು ನರೇಂದ್ರ ಮೋದಿ ಅವರು ಕೊಡ್ತಾರೆ. ಲೋಕಸಭೆಯಲ್ಲಿ 2 ಗಂಟೆಗೆ ಭಾಷಣ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ.